ಪ್ರಯೋಜನ ಆಗುತ್ತೆ. ಇದು ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದು ಕಡೆ ನಾವು ಕೊಡಬೇಕು ಅನ್ನೋ ಒಂದು ಮೋಟಿವ್ ಆಗುತ್ತೆ. ಈ ಮೋಟಿವ್ ಬಂದಿದ್ದು ಹೇಗೆ ಸರ್? ಮುಖ್ಯವಾಗಿ ಈಗ ನಾವ್ಯಾರು ಹೊಸಬ್ರಲ್ಲ ಇಲ್ಲಿ ಚಿತ್ರರಂಗಕ್ಕೆ, ದರ್ಶನ್ ಅವರಾಗ್ಬೋದು, ತರುಣ್ ಆಗಲಿ, ನಾನಾಗಲಿ. ನಮ್ಗೆ ಇಲ್ಲೇನು ಕೊರತೆ ಇರೋದು ಅನ್ನೋದಂದರೆ ಒಬ್ಬ ರೈಟರ್, ಬರಹಗಾರರು ಇಲ್ಲ ನಮ್ಮಲ್ಲಿ. ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು, ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ದೂರಿ ಖುಷಿ ಆಗುತ್ತೆ ನಮಗೆ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್, ಕತೆಗಳು ಬೇಕು, ಕತೆ ಇರಬೇಕು. ಸೊ ಎಲ್ಲ ರೈಟರ್ಸ್ಗೂ ಒಂದು ಉರ್ದುಂಸನ ನಾವು. ಸೊ ಒಳ್ಳೆ ಕತೆಗಳು ಬರೀಲಿ, ಒಳ್ಳೊಳ್ಳೆ ಕತೆಗಳನ್ನ ತರಲಿ ಚಿತ್ರರಂಗಕ್ಕೆ. ಅಂಥ ಒಂದು ರೈಟರ್ಸ್ಗಳು ಚಿತ್ರ ಬರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ, ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್, ಅವರು ಬರಲಿ. ಸೊ ಇವೆರಡು ಸ್ಟ್ರಾಂಗ್ ಆದರೆ ಚಿತ್ರರಂಗ ತುಂಬ ಅದ್ಧೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಾವೆಲ್ಲ. ಅದೇ ಉದ್ದೇಶ, ಬೇರೆ ಏನೂ ಇಲ್ಲ. ರೀಸೆಂಟ್ ಆಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರ್ನ ಖರೀದಿ ಮಾಡಿದ್ರು, ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಾಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ. ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದರೆ, ತರುಣ್ ಆಗಲಿ ದರ್ಶನ್ ಆಗಲಿ, ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ, ಒಬ್ಬ ಡೈರೆಕ್ಟರ್ ಅಂತಲ್ವ, ನನಗೆ ನಮ್ಮ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿರೋದು. ಸೊ ನಾವು ಈ ಥರ ಕುಂತ್ಕೊಂಡು ಈ ಥರದೊಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು. ಸೊ ಅದು ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮಗೂ ಅಷ್ಟೇ, ನೀವು ಬಂದ ತಕ್ಷಣ ಏನು ಸರ್ ಕಾಂಟ್ರವರ್ಸಿನ ಇಲ್ಲ ಇಲ್ಲ ಅಂತೆಲ್ಲ ಶುರು ಮಾಡಿದ್ರೆ ನೀವು. ಕೆಲವರು ಸಸ್ಪೆನ್ಸು, ಸರ್ಪ್ರೈಸು ಈ ಥರದ್ದೆಲ್ಲ. ಸೊ ನಮ್ಮದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ, ಆ ಥರದ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಒಂದೇ ಕತೆ ತಿರ್ಗಾ ಅದನ್ನ ವಿಷಯ ಅಲ್ಲ, ಆ ಕತೆ ಅಲ್ಲ, ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಮುಗಿತದ ಇನ್ನೂ ಅದನ್ನ ಹೇಳಿತೀವಿ ಅಂದ್ರೆ ಫಸ್ಟ್ ಹಾಫ್ ನಿಮ್ಗೆ ಆಕ್ಚುಲಿ 3 ಅವರ್ ತೋರಿಸ್ಬೇಕಾಗ್ತದೆ. ಬರ್ಬೋದು ಮುಂದಕ್ಕೆ. ಈಗ ಯಾರಾದ್ರೂ ಏನಾಗುತ್ತೆ ಅಂದರೆ, ನಾವು ಕತೆ ಸಿಕ್ಕಿದ್ರೆ, ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆ ಮಾಡೋಣ. ಸೊ ಆ ಥರ ಮಾಡ್ಕೊಂಡು ನಾನೇನೋ ಇಮ್ಮಿಡಿಯೇಟಾಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು, ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ರು ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ. ಸೊ ಆ ಥರ ಮೂವರೆಗೂ ಆ ಥರ ಸಿಕ್ಕಿದಾಗ ಸೆಟ್ ಆದರೆ ಡೆಫಿನೆಟಾಗಿ ಮಾಡ್ತೀವಿ. ಅದೇ ದರ್ಶನ್ ಸರ್, ದರ್ಶನ್ ಅವರು ನಟನಾಗಕ್ಕೂ ಬಿಫೋರ್ ಒಬ್ಬ ಟೆಕ್ನಿಷಿಯನ್. ಸೊ ಹಂಗಾಗಿ ಇವತ್ತು ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸ್ಗೆ ಈ ಥರದ ಒಂದು ಉತ್ತೇಜನ ಕೊಡ್ತಿರೋದ್ರ ಬಗ್ಗೆ ಆಸ್ ಅ ಟೆಕ್ನಿಷಿಯನ್ ಆಗಿ ಏನಿದೆ? ಭಾಳ ಖುಷಿ ಆಗುತ್ತೆ ಸರ್. ಒಂದೇನಂದರೆ, ಪ್ರೊಡ್ಯೂಸರ್ ಕಾಣಿಸ್ತಾರೆ, ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ, ಹೀರೋಗಳು ಕಾಣಿಸ್ತಾರೆ, ಕಲಾವಿದರು ಕಾಣಿಸ್ಬಿಡ್ತಾರೆ, ಟೆಕ್ನಿಷಿಯನ್ಸ್ಗಳು ಕಾಣಿಸ್ತಾರೆ. ಅವ್ರು ಮುಂದಕ್ತಾರೆ, ಅವರಿದ್ರೆ ನಾವು ಸರಿ. ಒಬ್ಬನ ಆ್ಯಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ, ಅದಕ್ಕೆ ಯಾವಾಗಲೂ ಹೇಳ್ತೀರಲ್ಲ, ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ. ಇದು ಒಂದು ಹೊಸ ಹಾದಿ ಆಗಿದೆ. ಯಾಕಂದರೆ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ಸರ್ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಬರೀ ನೀವು ಹೇಳ್ದಾಗೆ ನಟ ನಟಿಯರಿಗೆ ಅಷ್ಟೇ ಒಂದು ವೇದಿಕೆ. ಈ ಒಂದು ಹೆಜ್ಜೆ ಏನಿದೆ ತಂತ್ರಜ್ಞರು ಅಂತ ಹೇಳಿದ್ರಲ್ಲ, ಟೆಕ್ನಿಷಿಯನ್ಸ್ ಗುಡ್ ಒಪ್ಕೊಳ್ಳೋದು. ಬಟ್ ಅದರಲ್ಲೂ ಕೆಲವರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಸಿ ಕಂಟೆಂಟ್ ಇದ್ದು ಅಂದರೆ ಅವನ ಹತ್ರ ಕೆಲಸ ಇದ್ದರೆ ಒಂದಲ್ಲ ಒಂದಿನ ಅವ್ನು ಹೊರಗಡೆ ಬಂದೇ ಬರ್ತಾನೆ ಸರ್. ಅಂಥವ್ರು ನಾವು ಹೇಳ್ತಾರೆ ಸರ್. ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚರ್ಚೆ. ಕಾಟೇರ ಅಷ್ಟೇ ಸರ್, ಸಕ್ಸಸ್ ಗಿಫ್ಟ್ ಕೊಡ್ತಾರೆ, ಅವ್ರು ಖುಷಿ ಕೇಳಿ ಅವ್ರು ಕೇಳಿ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಹೆಚ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕೆಲವರು ಆರ್ಟಿಕಲ್ಗಳು ಬರೀತಾ ಇದ್ದಾರೆ. ಅಂದ್ರೆ 1-2 ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದೇ ಇದ್ರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ ಸರ್. ನನ್ನ ಸಿನಿಮಾ, ನಾನು ಅದರಲ್ಲಿ ಸ್ವಾರ್ಥಿ ಸರ್. ನನ್ನ ಸಿನಿಮಾನ ಮಾತ್ರ ಇಷ್ಟ ಮಾಡ್ತೀನಿ. ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನಲ್ಲ ಸರ್. ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಸರ್, ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೀತದೆ ಸರ್. ಅದು ಯಾವುದೇ ಆಗ್ಬೋದು, ದೊಡ್ಡದಾಗ್ಬೋದು, ಚಿಕ್ಕದಾಗ್ಬೋದು ಸರ್. ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಅನ್ಸೋದು ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂಥ ಒಂದಿತ್ತು. ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬಂದವರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದಕ್ಕೆ ಪೂರಕವಾಗಿ ಕಾಣುತ್ತೆ.
ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಂದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರಿಂದ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ. ನಾವು ಬಹಳಷ್ಟು ಥಿಯೇಟರ್ಗಳು ನೋಡ್ತಾ ಇದೀವಿ, ಎಲ್ಲ ಕಡೆ ನೋಡಿದೆ ಸರ್, ನಾಗಮಂಗಲದಲ್ಲಿ ಯಾರೋ ಥಿಯೇಟರ್ ಮುಚ್ಚೋಗಿತ್ತು, ಹಾ ಅದು ನಿಂತ್ಕೊಂಡಿತ್ತು. ಎಷ್ಟು ದಿನ ಆಯ್ತು ಇಲ್ಲಿಗೆ, ಅದು ಲಾಸ್ಟ್ ಯಾವುದೋ ಪೋಸ್ಟ್ ಹಾಕಿದ್ರು ಅಷ್ಟೇ. ಸೊ ಏನಾಗುತ್ತೆ, ನಾನು ನನ್ನ ಉದ್ದೇಶ ಹೇಳ್ಬಿಡ್ತೀನಿ. ಈಗ ನಾನು ಆ್ಯಕ್ಚುಲಿ ಹೇಳಿದೆ ಅವತ್ತು, ಯಾವುದೋ ನಾವು 5ನೇ ದಿನದ ಇದು ಶೀಲಿಸ್ಕೊಂಡು ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ ಖಂಡಿತ. ಇವತ್ತು ಆ ಸ್ಪೀಡಲ್ಲೇ ನಾನು ಹೋಗಿದ್ದೆ, ಆಲ್ಮೋಸ್ಟಲ್ಲಿ 70% ಸಿನಿಮಾ ಮುಗಿದೋದು, ಕೈ ಮುಟ್ಕೊಂಡು. ಈಗ ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲಿ ಅದಕ್ಕೆ ಮಾಡಿದಾಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಲೇಟ್ ಆಯ್ತು, ಏನು ಈ ತರ ಸಿಚುವೇಶನ್ ಡಿಫ್ರೆಂಟ್, ಅದು ಅದಕ್ಕೆ ಏನು ಮಾಡಕ್ಕೆ. ಸೊ ಒಂದ್ಸಲಿ ಅವ್ನು ಸಿನಿಮಾ ಬರ್ದಾಗ ಒಂದೇನಾಗುತ್ತೆ, ಥಿಯೇಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದಾಗುತ್ತೆ, ಎಲ್ಲರೂ ಮೇಂಟೆನೆನ್ಸ್ಗಾರು ಕಾಸು ಹಾಕ್ಬಿಡ್ತಾರೆ ಪಾಪ ಅವ್ರು. ಎಕ್ಸಾಕ್ಟ್ಲಿ. ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರದಿಂದ ಬರುವಾಗ ನವರಂಗ್ ಥಿಯೇಟರ್ ಯಾವಾಗಲೂ ಜನ ಇರ್ತಾರೆ, ದೊಡ್ಡ ದೊಡ್ಡ ಸಿನಿಮಾಗಳು. ಲಾಸ್ಟ್ 2 months ಇಂದ ಆ ಥಿಯೇಟರ್ ಜನನೇ ಇಲ್ಲ. ಅಂದ್ರೆ ಆ ಥರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದ್ರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಹೇಗೆ, ಥಿಯೇಟರ್ಗಳೇ ಇಲ್ಲ. ಏನಂದ್ರೆ ಸರ್, ಈ ಸಿನಿಮಾದ ಮುಖಾಂತರ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ನೀವು ಸೇರಿದಾಗೆ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಮುಚ್ಚೋಗ್ತಾ ಇರುವಂತಹ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡುತ್ತಾ ಆ ತರದ ಒಂದು ಆಲೋಚನೆ ಇದ್ರು ಅಟ್ಲೀಸ್ಟ್ ಬೇರೆ ತರದ ಏನಾದ್ರು ಆಲೋಚನೆಗಳು. ಅಲ್ಲಮ್ಮ, ಈಗ ನೀವು ಕೇಳಿದ್ರಲ್ಲ, ನೀವೆಲ್ಲ ಸಿಂಗಲ್ ಥಿಯೇಟರ್, ಒಂದೇ ಸಿಂಗಲ್ ಥಿಯೇಟರ್ ಹೇಳ್ತಾರೆ, ಮಾಲ್ಗಳ ಮುಚ್ಚಿಬಿಟ್ಟು ಸರ್, ಮಾಲ್ಗಳಲ್ಲಿ ಥಿಯೇಟರ್ ಮುಚ್ಚೋಗುತ್ತಲ್ಲ. ಎಲ್ಲಾರು ಒಂದು ಯೂನಿಟಿ ಮಾಡಿ ಏನಾರು ಮಾಡಿದ್ರೆ ಈಗ ಬೆರಳಿಕೆಯಲ್ಲಿ ಇಲ್ಲ, ನಿಮ್ಮ ಅನಿಸಿಕೆ ತಪ್ಪಲ್ಲ, ಕರೆಕ್ಟೇ. ಆದರೆ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿದೆ. ಆ್ಯಸ್ ಎ ಪ್ರೊಡ್ಯೂಸರಾಗಿ ಹೇಳ್ತೀನಿ, ಒಂದು ಮಾಧ್ಯಮದ ಪಾತ್ರ ತುಂಬ ದೊಡ್ಡದಾಗಿದೆ. ಯಾವ ಥರ ನೀವು ಈಗ ಹೇಳಿದ್ರು ಚಿತ್ರಮಂದಿರ ಮುಚ್ಚೋಗ್ತಾ ಇದೆ, ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅನ್ನೋದನ್ನು ನನ್ನ ಪ್ರಕಾರ ಇವತ್ತು ನನ್ನ ಆದಂಥ ಎಕ್ಸ್ಪೀರಿಯನ್ಸ್ 2 ಚಿತ್ರ ಇವತ್ತಿನ ಹಿಂದೆ ಬಿಟ್ಬಿಡಿ, ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಂಗಿಲ್ಲ, ಎಲ್ಲ ಒಂದು 100 ಚಾನಲಲ್ಲಿ ಬರ್ತಾ ಇರ್ತದೆ, ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರ್ತದೆ. ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು, ಎಷ್ಟು ಜನರ ಶ್ರಮ, ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ, ಒಂದು ಚಿತ್ರ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ, ಕೆಳಗೆ ಒಂದು ಸ್ಕ್ರಾಲ್ ಮಾಡಿ, ಬೇರೆ ಸುಮಾರು ಮಾಡ್ತಾ ಇರ್ತೀರ ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ, ಇಲ್ಲ ಆ ಥರದ್ದು ಏನೋ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಇವತ್ತಲ್ಲ, ನಾನು ಸುಮಾರು ಸರಿ ಹೇಳಿದ್ದೀನಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ. ನಮಗೆ ಪೈರಸಿ ಸಿಕ್ಕಿದಾಗ ಅದನ್ನು ಯಾವ ರೀತಿ, ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟಾಗಿ ಯಾವ ರೀತಿ ಇದು ಮಾಡ್ತೀರಾ, ಅದೇ ಥರ ಚಿತ್ರರಂಗನ ಬೆಳೆಸಬೇಕು, ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು. ನೀವು ಸರ್, ಇದಕ್ಕೆ ಪೂರಕವಾಗಿ ರೀಸೆಂಟ್ ಆಗಿ ನಾನು ಆರ್ಟಿಕಲ್ ಓದ್ತಿದ್ದೆ. ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜ್ ಒನ್ ಆಫ್ ದ ಫೇಮಸ್ ರೆನೋರ್ಡ್ ಪ್ರೊಡ್ಯೂಸರ್, ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್, ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ, ಒಂದು ಸ್ಪೆಷಲ್ OTT ಮಾಡಿರ್ತಾರೆ. ಅವರು ಅಂಥ ಸಿನಿಮಾಗಳನ್ನ ಖರೀದಿ ಮಾಡಿ ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು, ಪೇಯ್ಡ್ ಮಾಡಿ ನೋಡೋದು. ಇಲ್ಲೂ ಮಾಡ್ತಾವ್ರೆ ಆ ಥರ, ಸುಮಾರು ಇಲ್ಲೂ ಇದ್ದಾರೆ ಆ ಥರ. ಇವಾಗ ಯಾವ್ಯಾವ ಚಿಕ್ಕ ಪಿಕ್ಚರ್ಗಳಿದೆಯಲ್ಲ ಅದನ್ನು ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರಲ್ಲಿ ಪರ್ಸೆಂಟೇಜ್ ಅವ್ರಿಗಿಷ್ಟು, ಮಾಧ್ಯಮ ಅಂದರೆ ಆ ಒಂದು ಚಾನಲ್ಗೆ ಇಷ್ಟು ಅಂತ. ಕಲಾವಿದರ ಸಂಘದ ವತಿಯಿಂದ ಅಥವಾ ನೀವು ಇನಿಷಿಯೇಟಿವ್ ತಗೊಂಡು, ಯಾಕಂದರೆ ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡಿದಂಥವ್ರು, ನಿಮಗೆ ಗೊತ್ತಿದೆ, ಹಾಗಾಗಿ ಬಟ್ ಇಲ್ಲಿ ಮಾಡೋಕ್ಕೆ ಕಷ್ಟ. ಅದು ಆಲ್ರೆಡಿ ಚಾನಲ್ಸ್ ಇದೆಯಲ್ಲ, ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ, ಸೊ ಅಲ್ಲಿ ಕೊಟ್ಟರೆ ನನ್ನ ಹತ್ರನೇ ಆಗಬೇಕಿದು ಅಂತ ಅಂದ್ಕೊಳ್ಳೋದು ತಪ್ಪು. ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡಾಗಬೇಕು. ಸೊ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಡೆವಲಪ್ ಆಗಿರೋದು, ಎಸ್ಟಾಬ್ಲಿಷ್ ಆಗಿರೋದಿದೆ, ಆ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇಯಿಂದ ದುಡ್ಡು ಬರುತ್ತೆ ಅವ್ರಿಗೆ. ಇವಾಗ ನಾನು ಅದೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗಿಂದ. ಇಲ್ಲವೇ ಇಲ್ಲ ಅನ್ನೋದಾದರೆ ನೀವು ಹೇಳಿದ್ದು ಕರೆಕ್ಟು, ಮಾಡಬೇಕಾಗುತ್ತೆ. ಬಟ್ ಇದೆ, ಓಪನ್ ಇದೆ, ಆ ಥರ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ ಆ ಥರ. ಕಟ್ಟಡ ವಿಚಾರಕ್ಕೆ ಬಂದರೆ ಸರ್, ರಿಮೇಕ್ ರೈಟ್ಸು ಅಥವಾ ಡಬ್ಬಿಂಗ್ ರೈಟ್ಸು ಪರಭಾಷೆಗಳಿಗೆ ಅದು ಯಾವ ಹಂತದಲ್ಲಿ? ಅಲ್ಲ, ಇವಾಗ ನಿಮ್ಗೆ ಗೊತ್ತಲ್ವಾ, ಈ OTT ಬಂದಮೇಲೆ ನೋ ರಿಮೇಕ್, ನೋ ಡಬ್ಬಿಂಗಲ್ಲಿ 100% ಇರುತ್ತೆ. ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಎಲೆಕ್ಷನ್ ಆದಮೇಲೆ ಬಿಡುಗಡೆ ಮಾಡಬೇಕು ಅಂದ್ಕೊಂಡು ತೆಲುಗು, ತಮಿಳ್ ಆ ಥರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.